ಅನ್ನದಾತ ಸುಖೀಭವ ಕೇಳಿದ್ದೀರಾ ಬಟ್ ಸುಖೀಭವ ಅನ್ನುವಂತಹ ಟೈಟಲ್ ಇದೀಗ ಸಿನಿಮಾ ಆಗಿ ಮೂಡಿ ಬರ್ತಾ ಇದೆ. ಬಹುತೇಕ ಹೊಸಬರೇ ಸೇರಿಕೊಂಡು ಮಾಡಿರುವಂತಹ ಒಂದು ತಂಡ ಇದೆ. ಈಗಾಗಲೇ ತನ್ನ ಟ್ರೈಲರ್ ಹಾಗೆ ಸಾಂಗ್ ಟೀಸರ್ ನ ಮೂಲಕ ಸಾಕಷ್ಟು ಸೌಂಡ್ ಮಾಡಿದೆ. ಇದೇ ಫೆಬ್ರವರಿ 6 ರಿಲೀಸ್ ಆಗ್ತಾ ಇದೆ. ಸೊ ಆ ಒಂದು ಮೂವಿ ತಂಡದ ಜೊತೆಗೆ ಮಾತನಾಡ್ತಾ ಹೋಗೋಣ. ಆ ಒಂದು ಮೂವಿಯ ಜರ್ನಿ ಯಾವ ರೀತಿ ಆಗಿತ್ತು ಅಂತ ಹೇಳಿ. ಸೊ ಮೊದಲನೇದಾಗಿ ನನ್ನ ಜೊತೆಗೆ ಇದ್ದಾರೆ ಈ ಸಿನಿಮಾದ ಹೀರೋ ಆಗಿರುವಂತಹ ಮಹೇಂದ್ರ. ವೆಲ್ಕಮ್. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್. ನಾನು ಶ್ರೀದಾಸ್. ಅನ್ನದಾತ ಸುಖೀಭವ ಕೇಳಿದ್ದೀರಾ ಬಟ್ ಸುಖೀಭವ ಅನ್ನುವಂತಹ ಟೈಟಲ್ ಸಿನಿಮಾ ಆಗಿ ಮೂಡಿ ಬರ್ತಾ ಇದೆ. ಬಹುತೇಕ ಹೊಸಬರಿ ಸೇರಿ ಮಾಡಿರುವಂತಹ ಈ ಸಿನಿಮಾದಲ್ಲಿ ಒಂದು ಟ್ರೈಲರ್ ಆಗಿರ್ಬೋದು ಅಥವಾ ಟೀಸರ್ ಹಾಗೆ ಸಾಂಗ್ ನ ಮೂಲಕ ಈಗಾಗಲೇ ಸಾಕಷ್ಟು ಮೋಡಿ ಮಾಡಿದೆ. ಹಾಗಾಗಿ ಆ ಒಂದು ಸಿನಿಮಾ ತಂಡ ಇವತ್ತು ನನ್ನ ಜೊತೆಗಿದೆ. ಆ ಒಂದು ಸಿನಿಮಾ ಜರ್ನಿ ಹೇಗಿತ್ತು ಅನ್ನೋದನ್ನ ನೇರವಾಗಿ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಮೊದಲನೇದಾಗಿ ಸುಖೀಭವ ಸಿನಿಮಾದ ಹೀರೋ ಆಗಿರುವಂತಹ ಮಹೇಂದ್ರ ಅವ್ರ ನನ್ನ ಜೊತೆಗಿದ್ದಾರೆ. ಹಲೋ ಸರ್, ವೆಲ್ಕಮ್. ಹಲೋ. ಹೇಗಿದ್ದೀರಾ ಸರ್? ಸೂಪರ್. ಸೊ ಸುಖೀಭವ ಸಿನಿಮಾದ ಹೀರೋ ಆಗಿದ್ದೀರಾ, ಈ ಒಂದು ಅವಕಾಶ ಹೇಗೆ ಸಿಗುತ್ತೆ? ನಾನು ಆ್ಯಕ್ಚುಲಿ ಕಸೋಲಲ್ಲೆಲ್ಲ ಒಂದು ಟ್ರಿಪ್ಪಲ್ಲಿ ಇದ್ದೆ ನಾನು. ಸೊ ಟ್ರಿಪ್ಪಲ್ಲಿ ಇದ್ದಾಗ ನಮ್ಮ ಸುಖೀಭವ ಸಿನಿಮಾ ಕೋ ಡೈರೆಕ್ಟ್ರು ಶ್ರೀನಾಥ್ ಅನ್ನೋರು ಅವ್ರು ಫೋನ್ ಮಾಡಿದ್ರು. ಸೊ ಈ ಥರ ಒಂದು ಸಿನಿಮಾ ಇದೆ, ಸಿನಿಮಾ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅಂತ. ಸೊ ಬನ್ನಿ ಒಂದ್ಸಲಿ ಏನೋ ಒಂದು ಸ್ಕ್ರೀನ್ ಟೆಸ್ಟ್ ಎಲ್ಲ ಮಾಡೋಣ ಅಂತ ಹೇಳಿದ್ರು. ಸೊ ನಾನು ಟ್ರಿಪ್ಪು ಮಿಡ್ವೇ ಬಿಟ್ಬಿಟ್ಟು, ಆಬ್ವಿಯಸ್ಲಿ ಪ್ರಾಜೆಕ್ಟ್ ಅಲ್ವಾ, ಸೊ ಮಿಡ್ವೇ ಬಿಟ್ಬಿಟ್ಟು ಬಂದಿದ್ದೆ. ಅದು ಯೂಸು ಆಯ್ತು ಆ್ಯಕ್ಚುಲಿ. ಟ್ರಿಪ್ ಅರ್ಧಂಬರ್ಧ ಬಿಟ್ಟಿದ್ದಕ್ಕೂ ನನಗೊಂದು ಮೂವಿ ಬೇರೆ ಆಯಿತು. ಸೊ ಒಂದು ಬಾಯ್ ನೆಕ್ಸ್ಟ್ ಡೋರ್, ರೆಗ್ಯುಲರ್ ಬಾಯ್ ಅಷ್ಟೇ. ಹಾಂ. ಸೊ ಏನಂದರೆ ವೈ ಸುಖೀಭವ ಸ್ಪೆಷಲ್ ಅಂದರೆ ವೈಭವ್ ಅನ್ನೋ ಕ್ಯಾರೆಕ್ಟರ್ ನಾನು ಆ್ಯಕ್ಚುಲಿ ಪ್ಲೇ ಮಾಡೋದು. ಸೊ ವೈಭವ್ ಹೇಗೆ ಅಂದರೆ ಅವನು ತುಂಬ ಪ್ರೀತಿ, ಅವ್ನು ಚಿಕ್ಕ ವಯಸ್ಸಿಂದ ಪ್ರೀತಿ ಸಿಕ್ಕಿರಲ್ಲ. ಸೊ ಆ ಪ್ರೀತಿ ಹುಡುಕಾಟದಲ್ಲಿ ಲೈಕ್ ಅವ್ರ ತಂದೆ ಕೂಡ ಅವ್ರ ತಂದೆನೇ ನೋಡಿ ಎಷ್ಟೋ ವರ್ಷಗಳಾಗ್ಬಿಟ್ಟಿರುತ್ತೆ. ಸೊ ಅವ್ರ ತಂದೆನ ಹುಡ್ಕೊಂಡು ಹೋಗ್ತಾನೆ. ಸೊ ಆ ಥರ ಇಟ್ಸ್ ಅ ಸ್ಪೆಷಲ್ ಇನ್ ಅ ವೇ, ಬಟ್ ಇಟ್ ಈಸ್ ಸ್ಟಿಲ್ ಕಾಮನ್ ಇನ್ ಅ ವೇ. ಆ ಥರ ಸಿನಿಮಾ ನೋಡ್ಬೇಕಲ್ಲ ಮೇಡಮ್. ಎಕ್ಸ್ಪೀರಿಯನ್ಸ್ ತುಂಬ ಮಜವಾಗಿತ್ತು ಮೇಡಮ್. ನಾವು ಆಲ್ಮೋಸ್ಟ್ ಸಕಲೇಶ್ಪುರ, ಉಡುಪಿ, ಮತ್ತು ಇಲ್ಲಿ ಮೈಸೂರು ಕಡೆ, ಸೊ ಆಲ್ಮೋಸ್ಟ್ ನಾವು ತುಂಬ ಸುತ್ಕೊಂಡೆಲ್ಲ ಶೂಟ್ ಮಾಡಿದ್ದೀರಿ. ಸೊ ನನ್ಗೆ ಟ್ರಾವೆಲ್ ಮಾಡೋದು ತುಂಬ ಇಷ್ಟ. ಸೊ ಶೂಟಿಂಗ್ ಜೊತೆ ಹಂಗೆ ಟ್ರಾವೆಲ್ ಮಾಡ್ತಾ ಸೊ ಆ್ಯಕ್ಚುಲಿ ಒಂದು ಒಳ್ಳೆ ಸಾಂಗ್ ಕೂಡ ಇದೆ ಸುಖೀಭವ ಅಲ್ಲಿ. ಒಂದು ಜರ್ನಿ ಸಾಂಗ್ ಇದೆ, ಹಾಡು ತುಂಬ ಚೆನ್ನಾಗಿದೆ. ಕಾಲವೇ ಕಳೆದೋಗಿದೆ ಅಂತ ಒಂದು ಹಾಡಿದೆ, ತುಂಬ ಚೆನ್ನಾಗಿದೆ. ಅದು ಆ್ಯಕ್ಚುಲಿ ಬೈಕಲ್ಲಿ ಟ್ರಾವೆಲ್ ಮಾಡ್ತಾನೆ ಬರೋದು ಹಾಡೋದು. ಒಳ್ಳೆ ಕಥೆ ಇದೆ ಮೇಡಮ್. ಫಸ್ಟ್ ಆಫ್ ಆಲ್, ಸೊ ನಾವಿಷ್ಟು ಇಯರ್ಸಿಂದನೂ ನಾವು ನೋಡ್ತಾ ಇರೋ ಲವ್ ಸ್ಟೋರೀಸ್ ಇದೆ, ಎಲ್ಲ ಇದೆ. ಸೊ ಈ ಅಪ್ಪ ಮಗನ್ ಬಾಂಧವ್ಯ ಮಧ್ಯದಲ್ಲಿ ಒಂದು ಲವ್ ಸ್ಟೋರಿ. ಸೊ ಇದು ಲಿಲ್ ಡಿಫ್ರೆಂಟ್. ಸೊ ಐ ಥಿಂಕ್ ಫಾರ್ ದಟ್ ಆಡಿಯನ್ಸ್ ಹ್ಯಾವ್ ಟು ವಾಚ್ ಇಟ್. ಲವ್ಲಿ ಡೈರೆಕ್ಟರ್. ಇಲ್ಲ ಏನೋ ಇಲ್ಲ ಡೈರೆಕ್ಟರ್ ಇಸ್ ಅ ವೆರಿ ಕೂಲ್ ಗೈ. ಫ್ರೆಂಡ್ಲಿ. ಆಲ್ಮೋಸ್ಟ್ ನಾವು ಈ ಪ್ರಾಜೆಕ್ಟ್ ಮಾಡ್ತಾ ನಾವು ತುಂಬಾ ಸಿಕ್ ಫ್ರೆಂಡ್ಸ್ ಕೂಡ ಆಗ್ಬಿಟ್ಟಿದ್ದೀರಿ. ಸೊ ನಾನು ನಮ್ಮ ಶ್ರೀನಾಥ್ ಕೋ ಡೈರೆಕ್ಟರ್ ಬಂದು ಅವ್ರು ನಂಗೆ ತುಂಬಾ ವರ್ಷದಿಂದ ಪರಿಚಯ. ಸೊ ಅವರಿಂದಾನೇ ರಾಜೇಶ್ ಅವ್ರ ಪರಿಚಯ. ಸೊ ನನ್ಗೆ ಇವಾಗ ಆಲ್ಮೋಸ್ಟ್ ಶ್ರೀನಾಥ್, ರಾಜೇಶ್ ಅವರು ಇಬ್ರು ಚೈಲ್ಡ್ಹುಡ್ ಫ್ರೆಂಡ್ಸ್. ಸೊ ಅದೇ ತರ ನನಗೂ ನಾನು ಅಷ್ಟೇ ಬಾಂಡ್ ಇದೆ ಅವ್ರ ಜೊತೆ. ಸೊ ಅವರು ನಮ್ಮ ಪ್ರೊಡ್ಯೂಸರು ಅಷ್ಟೇ. ಪ್ರೊಡ್ಯೂಸರ್ ಆಲ್ಸೋ ವೆರಿ ಫ್ರೆಂಡ್ಲಿ ಪ್ರೊಡ್ಯೂಸರ್. ಹೌದು ಮೇಡಮ್. ಇವಾಗ ಸುನೀಲ್ ಪುರಾಣಿಕ್ ಸರ್ ಅವ್ರನ್ನ ಎಷ್ಟೋ ವರ್ಷದಿಂದ ನೋಡ್ತಾ ಇರೋದು. ನಾನು ಆ್ಯಕ್ಚುಲಿ ನಾವು ಶೂಟ್ ಮಾಡ್ತಾರೆ ನಮ್ಮ ಸ್ಟಾರ್ಟಿಂಗ್ ಶೆಡ್ಯೂಲ್ ಬಂದು ನಾವು ಸುನೀಲ್ ಪುರಾಣಿಕ್ ಸರ್ ಜೊತೆನೆ ಮಾಡಿದ್ದು. ಸೊ ಅದೊಂದು ಒಂಥರ ಎಕ್ಸ್ಪೀರಿಯನ್ಸ್. ಬಿಕಾಸ್ ನಾನೊಂದು ಸರ್ಟನ್ ವೇ ನಾನೊಂದು ಆ್ಯಕ್ಟ್ ಮಾಡ್ತಾ ಇದ್ರೆ ಸೊ ನನಗೊಂದು ಇನ್ಪುಟ್ ಸಿಗೋದು. ಸೊ ಇದು ನಾವು ಹೊಸ ಆ್ಯಕ್ಟರ್ಸ್ ಇಂದ ಇದನ್ನ ಪಿಕ್ ಮಾಡೋಕ್ಕಾಗಲ್ಲ. ಒಂದು ಎಕ್ಸ್ಪೀರಿಯನ್ಸ್ ಇರೋರ ಕಡೆಯಿಂದನೇ ಇದು ಬರೋಕ್ಕಾಗೋದು. ಸೊ ಆ ಥರ ಸುನೀಲ್ ಪುರಾಣಿಕ್ ಸರು ಆ್ಯಂಡ್ ನನ್ನ ಫಾದರ್ ಪ್ಲೇ ಮಾಡಿರೋರು ರವಿಶಂಕರ್ ಸರು, ಅವರು ಅಷ್ಟೇ. ಅವ್ರದ್ದು ಅಷ್ಟು ಕಾಮಿಡಿ, ನಾವು ಜಾಸ್ತಿ ಅವ್ರದ್ದು ಬರೀ ಕಾಮಿಡಿ ಟೈಮಿಂಗ್ಸು ನಾವು ಜಾಸ್ತಿ ಇದನ್ನೇ ನೋಡಿರೋದು. ಬಟ್ ರವಿಶಂಕರ್ ಸರ್ ಇಮೋಷನಲ್ ಸೀನ್ಸು ತುಂಬ ಸಖತ್ತಾಗಿ ಮಾಡ್ತಾರೆ ಅವರು. ಆಮೇಲೆ ಶೋಭರಾಜ್ ಸರ್ ಅವ್ರ ಸಿನಿಮಾ ಓಂ ನಮಃ ಶಿವಾಯ ಅನ್ನೋ ಸಿನಿಮಾ ಅಂತೂ ಎಷ್ಟೋ 1000 ಸಲ ನೋಡ್ಬಿಟ್ಟಿದ್ದೀನಿ ನಾನು. ಅಷ್ಟಿಷ್ಟ ನನಗೆ ಅವ್ರದ್ದು. ಹೌದೌದು ಮೇಡಮ್, ತುಂಬಾ ಖುಷಿ ಇದೆ ಮೇಡಮ್. ಸೇಮ್ ಮೂವಿ ಟೈಟ್ಲ್ ಹೆಂಗಿದೆಯೋ ಅಷ್ಟೇ. ಪ್ರೆಸೆಂಟ್ಲಿ ಸಿಚುಯೇಷನ್ ನೋಡಿದಾಗ ಎಲ್ಲವೂ ಕೂಡ ಆ ರೀತಿ ಆಗ್ತಾ ಇಲ್ಲ. ಥಿಯೇಟರ್ಗಳಿಗೆ ಹೋಗಿ ನೋಡುವಂತಹ ಜನ ಕಮ್ಮಿ ಆಗ್ತಾ ಇದ್ದಾರೆ. ಅದಕ್ಕೋಸ್ಕರ ಕೇಳಿದೆ ಥಿಯೇಟರ್ ಯಾಕೆ. ಕರೆಕ್ಟ್ ಮೇಡಮ್. ಬಟ್ ಏನ್ ಗೊತ್ತಾ, ಜನಗೂ ಹೇಗೆ ಅಂದ್ರೆ
ಇಟ್ ಇಸ್ ವರ್ಡ್ ಆಫ್ ಮೌತ್. ಇವಾಗ ಜನಗೆ ಒಂದು ಸರ್ಟನ್ ಕೈಂಡ್ ಆಫ್ ಸಿನಿಮಾ ಇಷ್ಟ ಆದ್ರೆ ಜನ ಬಂದೇ ಬರ್ತಾರೆ. ತುಂಬಾ ಇದಿದೆ, ಏನೋ ಪ್ರಮೋಷನ್ಸ್ ಮಾಡಿಲ್ಲ ಅಂದ್ರೆ ಸಿನಿಮಾಗೆ ಬರಲ್ಲ ಜನ, ಅಥವಾ ಅದು ಮಾಡಿಲ್ಲ ಅಂದ್ರೆ ಬರಲ್ಲ, ಇದು ಮಾಡಿ ಆತರ ಏನೂ ಇಲ್ಲ. ಇಫ್ ಸಿನಿಮಾ ನಿಜವಾಗ್ಲೂ ಚೆನ್ನಾಗಿದೆ ಅಂದ್ಮೇಲೆ ಆಡಿಯನ್ಸ್ಗೆ ಆ ವರ್ಡ್ ಆಫ್ ಮೌತ್ ಒಂದಷ್ಟು ಜನಕ್ಕೆ ರೀಚ್ ಆಯ್ತು ಅಂದ್ರೆ ಮೇ ಬಿ ವೀಕ್ ಆರ್ 2 ನಿಮ್ ಆ ಪಿಕ್ ಆಗಕ್ ಸ್ಟಾರ್ಟ್ ಆಗುತ್ತೆ. ಸೊ ನಾವೆಲ್ಲ ಹೊಸಬ್ರು ಇರೋದ್ರಿಂದ ಆ ಒಂದು ಚಾಲೆಂಜು ಇದೆ, ಹೇಗ್ ನೀವು ಥಿಯೇಟರ್ ಕರ್ಸ್ಕೊಂತೀರಾ ಅನ್ನೋ ಚಾಲೆಂಜು ಇದೆ. ಬಟ್ ಐ ಫೀಲ್ ಜನ ಬರ್ತಾರೆ, ಒಳ್ಳೆ ಸಿನಿಮಾಗ 100% ಬಂದೇ ಬರ್ತಾರೆ. ಸೊ ಇನ್ನು ಸ್ಟಾರ್ ನಟರ ಜೊತೆಗೆ ಆಕ್ಟ್ ಮಾಡೋದು ಅದೊಂದು ವೈಬ್ ಕೊಟ್ರೆ, ಹೊಸಬರಿಗೇನೆ ಈ ಒಂದು ಸುಖಿ ಭವ ತಂಡ ಆಕ್ಚುಲಿ ಒಂದು ಅವಕಾಶವನ್ನು ಕೊಟ್ಟಿದೆ. ಸೊ ಏನ್ ಹೇಳ್ತೀರಾ ಸರ್, ಎಷ್ಟು ಖುಷಿ ಇದೆ? ಮೇಡಮ್ ಇನ್ನ ಮಾಡಬೇಕು ಮೇಡಮ್, ಇನ್ನ ಹೊಸೊಬ್ರು. ಆ್ಯಂಡ್ ನಾವಿವಾಗ ನೋಡಿ ನಮ್ಮ ಇಂಡಸ್ಟ್ರಿಯಲ್ಲಿ ಏನ್ ಹೇಳ್ತಾರೆ, ನ್ಯೂ ಕಮರ್ಸ್ ತುಂಬಾ ಬರ್ಬೇಕು ಆಕ್ಚುಲಿ, ಹೊಸ ಪ್ರತಿಭೆಗಳು ಬರಬೇಕು. ಆ್ಯಂಡ್ ಬಿಕಾಸ್ ಆ ಒಂದು ವ್ಯಾಕ್ಯೂಮ್ ಇದೆ. ಇವಾಗ ನಮ್ಮಷ್ಟು ದೊಡ್ಡ ದೊಡ್ಡ ಸ್ಟಾರ್ಸ್ ಇದ್ದಾರೆ, ಸೊ ಅವ್ರಿದ್ದಾರೆ. ಬಟ್ ನೆಕ್ಸ್ಟ್ ವಾಟ್ ಇಸ್ ಟೈರ್ 2, ಟೈರ್ 3 ಏನು? ಸೊ ನಾವು ಬೇರೆ ಇಂಡಸ್ಟ್ರಿಗೆ ನೋಡಿದ್ರೆ, ನಾವು ತೆಲುಗು ನೋಡಿದ್ವಿ, ತಮಿಳ್ ನೋಡಿದ್ರೆ, ಹಿಂದಿ, ನೀವು ಎಲ್ಲೇ ನೋಡಿದ್ರು ಟೈರ್ 1, ಟೈರ್ 2, ಟೈರ್ 3 ಅಂತ ಹೀರೋಸ್ ಇದ್ದಾರೆ. ಅಥವಾ ನೀವು ಡೈರೆಕ್ಟರ್ಸ್ ಆಗಲಿ, ದೇರ್ ಇಸ್ ಒನ್ ಟೈರ್ 1, ಟೈರ್ 2, ಟೈರ್ 3. ಸೊ ನಮ್ಮಲ್ಲಿ ಐ ಥಿಂಕ್ ಅದು ಆಗ್ಬೇಕು ಅನ್ನೋ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಈ ಒಂದು ಮೂವಿ ಜರ್ನಿ ಹೀಗೆ ಚೆನ್ನಾಗಿ ಸಾಗಲಿ ಸರ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸುಖಿ ಭವ ಸಿನಿಮಾದ ಹೀರೋಯಿನ್ ಸುಷ್ಮಿತಾ ಅವರು ಈಗ ನನ್ನ ಜೊತೆಗಿದ್ದಾರೆ. ಸೊ ಬನ್ನಿ ಮಾತನಾಡೋಣ, ಅವರ ಒಂದು ಸುಖಿ ಭವದ ಮೂವಿ ಜರ್ನಿ ಹೇಗಿತ್ತು ಅಂತ ಹೇಳಿ ನೇರವಾಗಿ ಅವ್ರ ಜೊತೆಗೆ ಮಾತನಾಡ್ತಾ ಹೋಗೋಣ. ಹೆಲೋ ಮ್ಯಾಮ್, ಹೇಗಿದ್ದೀರಾ? ಹಾಯ್, ನಮಸ್ತೆ. ಹೇಗಿದ್ದೀರಾ? ಆರಾಮ್, ನೀವು? ಸೂಪರ್. ಓಕೆ, ಸೊ ಸುಖಿ ಭವ ಆಕ್ಚುಲಿ ನಿಮಗೆ ಇಲ್ಲಿ ಒಂದು ಅವಕಾಶ ಸಿಕ್ಕಿದ್ದು ಹೇಗೆ? ನನ್ನ ಮ್ಯಾನೇಜರ್ ಇದ್ದಾರೆ, ಥ್ರೂ ಅವರಿಂದ ಸಿಕ್ಕಿದ್ದು ನನಗೆ. ಓಕೆ, ಸೊ ಎಷ್ಟು ಖುಷಿ ಇದೆ ಒಂದು ಪಾತ್ರದಲ್ಲಿ, ವಿಭಿನ್ನ ಪಾತ್ರದಲ್ಲಿ ನೀವು ಕಾಣಿಸ್ಕೊಳ್ತೀರಾ? ಖಂಡಿತ ನಂಗೆ ತುಂಬ ಖುಷಿ ಇದೆ. ನನ್ನ ಕನ್ನಡ ಸಿನಿಮಾ ಸುಖಿ ಭವದಲ್ಲಿ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಸಿಕ್ಕಿದೆ. ನನಗೆ ನಾನು ಆ್ಯಕ್ಟ್ ಮಾಡಿ ನಂಗೆ ತುಂಬ ಖುಷಿ ಇದೆ. ಓಕೆ, ಸೊ ನಿಮ್ಮ ಹೀರೋ ಕೆಮಿಸ್ಟ್ರಿ ಹೇಗಿತ್ತು? ಥ್ರೂ ಔಟ್ ದಿಸ್ ಫಿಲ್ಮ್ ನನಗೂ ಆ್ಯಂಡ್ ಮಹೇಂದರ್ ಆ್ಯಂಡ್ ಸಿಮ್ರನ್ 3 ಜನಗೂ ಒಂದು ಒಳ್ಳೆ ಬಾಂಡಿಂಗ್ ಇತ್ತು. ನಮ್ಗೆ ವರ್ಕ್ ಮಾಡೋಕ್ಕೆ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇತ್ತು. ಇನ್ನು ಸುಖಿ ಭವ ಅಂತ ಹೇಳಿದ್ರೆ ಆಕ್ಚುಲಿ ಒಂದು ಅದ್ಭುತವಾದಂಥ ಸಿನಿಮಾದಲ್ಲಿ ನಿಮಗೆ ಒಂದು ಅವಕಾಶ ಸಿಕ್ಕಿರೋದಲ್ಲದೆ ಆ ಒಂದು ತಂಡದ ಜೊತೆಗೆ ನೀವು ಆಕ್ಟ್ ಮಾಡೋದಕ್ಕೆ ಅಥವಾ ವರ್ಕ್ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿದೆ. ಸೊ ಆ ಒಂದು ಸಿನಿಮಾ ತಂಡದ ಬಗ್ಗೆ ನೀವು ಏನು ಹೇಳ್ತೀರಾ, ಸಿನಿಮಾದ ಟೀಮ್ ಬಗ್ಗೆ ಹೇಳೋದಾದ್ರೆ? ಆ ಟೀಮಲ್ಲಿ ನನ್ನ ಮೋಸ್ಟ್ ಫೇವ್ರೆಟ್ ಇಸ್ ಪ್ರೊಡ್ಯೂಸರ್ ಸರ್, ಸಂತೋಷ್ ಸರ್. ಓಕೆ, ಸೊ ನನ್ನ ಇಡೀ ಟೀಮ್ ಜೊತೆ ವರ್ಕ್ ಮಾಡಿ ತುಂಬಾ ಖುಷಿ ಇದೆ. ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಯಾ. ಓಕೆ, ಸೊ ನಿಮ್ಮ ನೆಕ್ಸ್ಟ್ ಏನಾದರೂ ಪ್ರಾಜೆಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಥವಾ ಏನಾದರೂ ಅಗ್ರಿ ಆಗಿದೆಯಾ? ಹೇಗೆ ನೆಕ್ಸ್ಟ್ ಪ್ರಾಜೆಕ್ಟ್ ಯಾವುದಾದ್ರೂ ಏನಾದರೂ ಸೈನ್ ಮಾಡಿರೋದು ಅಥವಾ ಏನಾದರೂ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಹೇಗೆ? ಇಲ್ಲ, ಇನ್ನೂ ಯಾವ್ದು ಹೊಸ ಪ್ರಾಜೆಕ್ಟ್ ಸೈನ್ ಮಾಡಿಲ್ಲ. ಓಕೆ, ತಮಿಳಲ್ಲಿ ಒಂದು ಫಿಲ್ಮ್ ಮಾಡಿದೀನಿ, ಮೂನ್ ವಾಕ್ ಅಂತ, ಅದು ಮೇಲ್ ರಿಲೀಸ್ ಆಗುತ್ತೆ. ಓಕೆ, ಇನ್ನು ಮ್ಯೂಸಿಕ್ ಜರ್ನಿಯ ಬಗ್ಗೆ ಏನ್ ಹೇಳ್ತೀರಾ ನಿಮ್ಮ ಸುಖಿ ಭವ ಸಿನಿಮಾಗೆ? ಅಲ್ಲಿ 4 ಸಾಂಗ್ಸ್ ಇದೆ. ನನಗೆ 4 ಸಾಂಗ್ಸೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಫಸ್ಟ್ ಇರೋದು ಒಂದು ಸೋಲೋ ಸಾಂಗ್ ಇದೆ, ಅದು ನಂಗೆ ತುಂಬಾ ಇಷ್ಟ ಆಯ್ತು. ಅದು ತುಂಬಾ ಮೆಲೋಡಿ ಆಗಿ, ಆಮೇಲೆ ಇನ್ನೊಂದು ಚೈಲ್ಡ್ಹುಡ್ ಕ್ಯಾರೆಕ್ಟರ್ದು ಒಂದು ಸಾಂಗ್ ಇದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ನಂಗೆ ತುಂಬಾ ಇಷ್ಟ ಆಯ್ತು ಎಲ್ಲ ಸಾಂಗ್. ಆ ಒಂದು ಮೆಲೋಡಿಯಸ್ ಸಾಂಗ್ಗೆ ನಿಮ್ಮಿಂದ ಒಂದು ಸಾಲು, 2 ಸಾಲು ಹೇಳ್ಬಹುದಾ? ಇಲ್ಲ ಒಂದು ಸಾಲು ಟ್ರೈ ಮಾಡಿ ಅಲ್ಲ, ನನಗೆ ಆಗೋದಿಲ್ಲ. ಓಕೆ, ಇನ್ನು ಸುಖಿ ಭವ ಹೇಳ್ತಾ ಇದ್ರಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಿಮ್ಮ ಜರ್ನಿ ಹೇಗಿತ್ತು ಅಂತ. ಸೊ ಜಾಸ್ತಿ ರೀಟೇಕ್ಸ್ ತಗೊಂಡಿದ್ದ ಸೀನ್ ಅಂತ ಯಾವ್ದಾದ್ರು ಇದೆಯಾ? ಯಾವ್ದು ಜಾಸ್ತಿ ರೀಟೇಕ್? ಆಕ್ಚುಲಿ ಜಾಸ್ತಿ ರೀಟೇಕ್ಸ್ ಏನು ತಗೊಂಡಿಲ್ಲ ಅಷ್ಟೊಂದು. ಡ್ಯಾನ್ಸ್ ಅಲ್ಲಿ ಸಿಕ್ಕಾಪಟ್ಟೆ ರೀಟೇಕ್ಸ್ ತಗೊಂಡಿದ್ದೀವಿ. ಡ್ಯಾನ್ಸ್ ಅಂದ್ರೆ ಫಸ್ಟ್ ಇಂದ ನಿಮಗೆ ಇಂಟ್ರೆಸ್ಟ್ ಹೇಗೆ? ಡ್ಯಾನ್ಸ್ ಅಂದ್ರೆ ನನ್ಗೆ ಇಂಟ್ರೆಸ್ಟ್, ಡ್ಯಾನ್ಸ್ ನನ್ ಮೇಲೆ ಇಂಟ್ರೆಸ್ಟ್. ಸೊ ಜಾಸ್ತಿ ರೀಟೇಕ್ಸ್ ತಗೊಳ್ಳೋ ಹಾಗೆ ಮಾಡ್ತು ಡ್ಯಾನ್ಸ್. ಸೊ ನಾನು ಓಕೆ ಡ್ಯಾನ್ಸ್. ಓಕೆ, ಈ ಸಿನಿಮಾಗೆ ನೀವು ಎಂಟರ್ ಆಗೋಕ್ಕೂ ಮುನ್ನ ಮೊದಲು ಏನ್ ಮಾಡ್ತಾ ಇದ್ರಿ? ಈ ಸಿನಿಮಾಗೆ ಎಂಟ್ರಿ ಆಗೋಕ್ಕೂ ಮೊದಲು ಫಸ್ಟ್ ಟೈಮ್ ಏನ್ ಮಾಡ್ತಾ ಇದ್ರಿ? ಸೊ ಫಸ್ಟ್ ಏನ್ ಮಾಡ್ತಿದ್ದೆ, ನಾನು ಮಾಡೆಲಿಂಗ್ ಇಂದ ಸ್ಟಾರ್ಟ್ ಮಾಡಿದ್ದು ಎಂಟ್ರಿ ಆಗಕ್ಕೆ. ಅದಕ್ಕಿಂತ ಮುಂಚೆ ನಾನು ಇದು ಡೈಮಂಡ್ ಸ್ಟುಡಿಯೋ ಅಲ್ಲಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಹಂಗೆ ಅದ್ರಲ್ಲಿ ಜ್ಯುವೆಲ್ರಿ ಡಿಸೈನಿಂಗ್ ಅದೆಲ್ಲ ಕಲಿತಾ ಇದ್ದೆ. ಅದ್ ಮಾಡ್ತಾ ಜ್ಯುವೆಲ್ರಿ ಡಿಸೈನ್ ಅಲ್ಲಿ ನಾನು ವೇರ್ ಮಾಡಿ ನೋಡ್ತಾ ಸೊ ದೇ ಯೂಸ್ ಟು ಸೇ ನೀನು ಸಿನಿಮಾಗ ಹೋಗು, ಮಾಡೆಲಿಂಗ್ ಮಾಡು. ಸೊ ನನ್ನ ಮಾಡೆಲಿಂಗ್ ಇಂದ ನನ್ನ ಜರ್ನಿ ಇಲ್ಲಿಗೆ ಸ್ಟಾರ್ಟ್ ಆಯ್ತು. ಓಕೆ, ಸೊ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಬೇಕು ಅನ್ನುವಂತ ಒಂದು ಡ್ರೀಮ್ ಏನಾದ್ರು ಇತ್ತಾ? ಹೌದೌದು, ಖಂಡಿತ. ಚಿಕ್ಕವಳಿದ್ದಾಗಿಂದ ಇತ್ತು. ನನ್ಕಿಂತ ನನ್ನ ಪೇರೆಂಟ್ಸ್ಗೆ, ಅವ್ರು ಸಣ್ಣವಳಿದ್ದಾಗಿಂದ ನನ್ನ ತಲೆಗೆ ತುಂಬ್ತಾ ಇದ್ರು, ಸೊ ನೀನ್ ಆಕ್ಟ್ರೆಸ್ ಆಗ್ಬೇಕು ಆತರ. ಅವರಿಂದ ನನ್ಗೂನು ಆಮೇಲೆ ಇಂಟ್ರೆಸ್ಟ್ ಬಂತು.
ಓಕೆ, ನೀವು ಹೀರೋಯಿನ್ ಆಗಿ ಅಭಿನಯಿಸಿರುವಂತ ಸುಖೀಭವ ಸಿನಿಮಾವನ್ನ ಯಾಕೆ ಥಿಯೇಟರ್ಗೆ ಹೋಗಿ ಜನರು ನೋಡ್ಬೇಕು ಅಂತ? ಯಾಕೆ ಅಂದ್ರೆ ಅದು ಕನ್ನಡ ಸಿನಿಮಾ ಅಂತ. ಓಕೆ, ಕನ್ನಡ ಸಿನಿಮಾ ಆಗಿರೋದ್ರಿಂದ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಿದ್ದೀರಾ. ಅದು ಇಲ್ಲದೆ ಇದು ಒಂದು ತುಂಬಾ ಬ್ಯೂಟಿಫುಲ್ ಒಂದು ಲವ್ ಸ್ಟೋರಿ, ತುಂಬಾ ಒಂದು ಏನ್ ಹೇಳ್ತಾರೆ ಓವರ್ ಡ್ರಾಮ್ಯಾಟಿಕ್ ಇಲ್ಲದೆ ಆಡಿಯನ್ಸ್ ರಿಲೇಟ್ ಆಗೋ ತರ ಒಂದು ಸ್ಟೋರಿ ಇದೆ. ಸೊ ಅದಕ್ಕೆ ಎಲ್ಲರೂ ಹೋಗಿ ಖಂಡಿತ ನೋಡ್ಬೇಕು. ಓಕೆ, ಸೊ ನಮ್ಮ ಡೈರೆಕ್ಟರ್ ಹೇಗಿರ್ತಾ ಇದ್ರು? ಡೈರೆಕ್ಟರ್ ಅವ್ರು ತುಂಬಾ ಸ್ವೀಟ್, ಆರಾಮ್ ಪರ್ಸನ್, ಜಾಲಿ ಪರ್ಸನ್. ಓಕೆ, ಸೊ ಓವರಾಲ್ ಸುಖೀಭವ ಒಂದು ಸಿನಿಮಾ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಟೇಕ್ಸ್ ಲಾಂಗ್ ಟೈಮ್. ಸೊ ಎಷ್ಟು ಒಂದು ದಿನಗಳಿಂದ ಅಥವಾ ಎಷ್ಟು ಇಯರ್ ಇಂದ ಒಂದು ಪ್ರೊಸೆಸ್ ಸ್ಟಾರ್ಟ್ ಆಗಿದೆ? ನಾನು 1 year ಇಂದ ನಾನು ಈ ಸುಖೀಭವ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಓಕೆ, ಓಕೆ, ಸೊ ಇನ್ನೂ ಕೂಡ ಮತ್ತಷ್ಟು ಅವಕಾಶ ನಿಮಗೆ ಸಿಗಲಿ. ಥ್ಯಾಂಕ್ ಯು ಸೊ ಮಚ್. ವಿಯಾಂಶಿ ಹೆಗ್ಡೆ ಸಿನಿಮಾದ ಮತ್ತೊಬ್ಬ ಕ್ಯೂಟ್ ಹೀರೋಯಿನ್ ನಮ್ಮ ಜೊತೆಗಿದ್ದಾರೆ. ಹಲೋ ಮ್ಯಾಮ್, ಹೇಗಿದ್ದಾರೆ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್ ಆಗಿದ್ದೀವಿ. ಸೊ ನಿಮಗೆ ಈಗ ಕಂಪ್ಲೀಟ್ ಆಗಿ ಶೂಟ್ ಎಲ್ಲ ಆಗಿ ಹೋಗ್ಬಿಟ್ಟಿದೆ. ಸುಖೀಭವ ಅಂತ ಅಂದರೆ, ಸುಖೀಭವ ಅಂದರೆ ಏನು ನೆನಪಾಗುತ್ತೆ? ಆ್ಯಕ್ಚುಲಿ ನನಗೆ ಸುಖೀಭವ ಅಂದರೆ ನಾನು ಪ್ರೆಸ್ ಮೀಟಲ್ಲೂ ಕೂಡ ಹೇಳಿದ್ದೆ, ಫುಲ್ ಮೀಲ್ಸ್. ಓಕೆ, ಇಮೋಷನ್ಸ್, ಫುಲ್ ಆಫ್ ಇಮೋಷನ್ಸ್, ಕಾಮಿಡಿ, ಲವ್, ಫ್ರೆಂಡ್ಶಿಪ್ ಎಲ್ಲ ಮಿಕ್ಸ್ಚರ್. ಸೊ ಇಟ್ಸ್ ಲೈಕ್ ಅ ಫುಲ್ ಮೀಲ್. ಓಕೆ, ಸೊ ಹೊಸಬರಿಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ, ಜೊತೆಗೆ ನೀವು ತೆಲುಗು ಮೂವಿಯಲ್ಲಿ ಒಂದು ಆ್ಯಕ್ಟ್ ಮಾಡ್ತೀರಾ. ಅದಾದ ನಂತರದಲ್ಲಿ ನಿಮಗೆ ಈ ಸಿನಿಮಾದ ಅವಕಾಶ ಹೇಗೆ ಸಿಕ್ತು? ಆ್ಯಕ್ಚುಲಿ ನಾನು ಇದೇ ಫಸ್ಟ್ ಮಾಡಿದ್ದು. Okay. ಸುಖೀಭವ ನನ್ನ ಫಸ್ಟ್ ಫಿಲ್ಮ್ ಕನ್ನಡದಲ್ಲಿ. ನಂದು ಮ್ಯಾನೇಜರ್ ಥ್ರೂ ನನಗೆ ಇದು ಬಂದಿದ್ದು. ಓಕೆ, ಸೊ ಐ ಆಮ್ ವೆರಿ ಹ್ಯಾಪಿ. ತುಂಬ ಒಳ್ಳೆ ಮೂವಿ, ತುಂಬ ಒಳ್ಳೆ ಸ್ಕ್ರಿಪ್ಟ್. ಹೌದು. ಸೊ ಐ ಆಮ್ ವೆರಿ ಹ್ಯಾಪಿ. ಓಕೆ, ಸೊ ಸಿನಿಮಾದ ಕಲಾವಿದ ಅಂದರೆ ಸಿನಿಮಾದ ತಂಡದ ಜೊತೆಗೆ ಮಾಡಿರುವಂತಹ ಒಂದು ಅನುಭವವನ್ನು ಶೇರ್ ಮಾಡೋದಾದ್ರೆ? ಆ್ಯಕ್ಚುಲಿ ಸಿನಿಮಾದಲ್ಲಿ ತುಂಬ ಹೊಸಬ್ರಿದ್ದಾರೆ, ಪ್ಲಸ್ ತುಂಬ ಒಳ್ಳೆ ಗುಣ ಇರುವಂತಹ ಜನ. ಓಕೆ, ಸೊ ಹೀರೋ ಮಹೇಂದ್ರ ಆಗಲಿ, ಸುಷ್ಮಿತಾ ಆಗಲಿ, ಡೈರೆಕ್ಟರ್ ಸರ್ ಆಗಲಿ, ಪ್ರೊಡ್ಯೂಸರ್ ಸಂತೋಷ್ ಸರ್ ಆಗಲಿ, ಒಂಥರ ಒಬ್ಬೊಬ್ರ ಬಗ್ಗೆ ಹೇಳಿದ್ರು ಕೂಡ ಇದು ಪೂರ್ತಿ ಇಂಟರ್ವ್ಯೂನೂ ಸಾಕಾಗಲ್ಲ, ಅಷ್ಟು ತುಂಬ ಫ್ರೆಂಡ್ಲಿ ಆಗಿದ್ರು. ಯಾವುದೇ ಥರದ ಒಂದು ಓಕೆ ಇವ್ರು ಹೀಗೆ ಮಾಡ್ತಾ ಇದ್ದಾರೆ, ಅವ್ರು ಹಾಗೆ ಮಾಡ್ತಾ ಇದ್ದಾರೆ, ನೋ, ಇಟ್ಸ್ ಲೈಕ್ ವೆರಿ ಸ್ವೀಟ್, ಒಂಥರ ಫ್ಯಾಮಿಲಿ ಥರ ಇದ್ವಿ. ಸೊ ತುಂಬ ಒಳ್ಳೆ ಟೀಮ್. ಓಕೆ, ನಿಮ್ಮ ಹೀರೋ ಕೆಮಿಸ್ಟ್ರಿ ಹೇಗಿತ್ತು? ಆ್ಯಕ್ಚುಲಿ ಮೂವಿಯಲ್ಲಿ ನೀವು ನೋಡಿದ್ರೆ ಅದು ರಿವೀಲ್ ಮಾಡ್ಬೋದೋ ಗೊತ್ತಿಲ್ಲ ನನಗೆ, ಬಟ್ ನಾನು ಹೀರೋ ಹಿಂದೆ ಜಾಸ್ತಿ ಬಿದ್ದಿರ್ತೀನಿ. ಓಕೆ, ಸೊ ಹಾಗಾಗಿ ಹೀರೋ ನನ್ನಿಂದ ಓಡೋಗ್ತಾ ಇರ್ತಾರೆ, ನಾನು ಅವರಿಂದ ಬಿದ್ದಿರ್ತೀನಿ. ಆ ಥರ ಚೆನ್ನಾಗಿದೆ, ಒಂಥರ ಕ್ಯೂಟ್ ಗ್ರೀನ್ ಸಿಗ್ನಲ್ ಬಂತಾ ಇಲ್ವಾ? ಅದು ಮೂವಿ ಹೇಳಕ್ಕಾಗಲ್ಲ, ಅದು ಆ್ಯಕ್ಚುಲಿ ಮೂವಿ ನೋಡಬೇಕು. ಓಕೆ, ಸೊ ಆಕ್ಟಿಂಗ್ ಫೀಲ್ಡ್ಗೆ ಎಂಟರ್ ಆಗೋಕ್ಕೂ ಮುಂಚೆ ಏನು ಮಾಡ್ತಾ ಇದ್ರಿ? ಸೊ ನಾನು ಎಜುಕೇಶನ್ ಮುಗಿಸ್ದೆ, BA ಗ್ರಾಜುಯೇಟ್ ನಾನು. ಓಕೆ, ಸೊ ಅದಾದ ತಕ್ಷಣ ನಾನು ಮೂವಿ ಎಂಟರ್. ಓಕೆ, BA ಮುಗಿಸ್ತಾ ಇದ್ದ ಹಾಗೆ ಈ ಕಡೆ ಒಲವು ಬಂದ್ಬಿಟ್ಟಿದೆಯಲ್ಲ, ಹೇಗೆ? ನಂಗೆ ಆ್ಯಕ್ಚುಲಿ ಆ್ಯಕ್ಟಿಂಗ್ ಅಂದರೆ ನನಗೆ ತುಂಬ ಇಷ್ಟ ಮೊದಲಿಂದಾನು. ಸೊ ಅದನ್ನ ಮನೇಲಿ ಹೇಳಿ ಕನ್ವಿನ್ಸ್ ಮಾಡಿ ಈ ಮೂವಿ ಸಿಕ್ಕಿ ಈ ಜರ್ನಿ ಇಲ್ಲಿ ತನಕ ಬರೋ ತನಕ ಇಷ್ಟು ಟೈಮ್ ಆಯಿತು. ಓಕೆ, ಸೊ ಒಂದು ಸಿನಿಮಾ ಅಂತ ಬಂದಾಗ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ರೋಲ್ ಅಂತ ಬಂದಾಗ ಅದು ಒಂದು ಹ್ಯೂಜ್ ಪಾರ್ಟ್ ಆಗುತ್ತೆ. ಸೊ ನಿಮ್ಮ ಡೈರೆಕ್ಟರ್ ನಿಮಗೆ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿದ್ರ, ಜೊತೆಗೆ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀವಿ? ಆ್ಯಕ್ಚುಲಿ ಪ್ರೊಡ್ಯೂಸರ್ ಅಂದರೆ ನನಗೆ ಒಂಥರ ಸ್ವೀಟೆಸ್ಟ್ ಪರ್ಸನ್. ಓಕೆ, ನಾನು ಅವ್ರು ಪ್ರೊಡ್ಯೂಸರ್ ಈ ಥರನೂ ಇರ್ತಾರ ಅನ್ನೋ ಥರ ಒಂದು ಆಶ್ಚರ್ಯ ಆಯಿತು ನನಗೆ. ತುಂಬ ಸೆಟ್ಟಲ್ಲಿ ಎಲ್ಲರ ಜೊತೆ ನಗ್ನಗ್ತಾ, ಏನು ಕೂಡ ಅವರು ಒಂಥರ ಸ್ವೀಟೆಸ್ಟ್ ಅಂದ್ರೆ ಸಂತೋಷ್ ಸರ್ ಅನ್ಸುತ್ತೆ ನನಗೆ, ಅಷ್ಟು ಚೆನ್ನಾಗಿದ್ರು ಅವರು. ಸೊ ಡೈರೆಕ್ಟರ್ ಬಗ್ಗೆ ಹೇಳಬೇಕು ಅಂದರೆ ಅವ್ರು ತುಂಬ ಚೆನ್ನಾಗಿ ಹೇಳಿದರು. ನಂಗೆ ಏನಾದರೂ ಡೌಟ್ಸ್ ಇದ್ದರೆ ಸೀನ್ಸಲ್ಲಿ ಮುಂಚೆನೇ ಹೇಳ್ಕೊಡ್ತಾ ಇದ್ರು, ನೋಡಿ ಈ ಥರ ಮಾಡಿ, ಈ ಥರ ಹೇಳಿ ಅಂತ. ಇಬ್ಬರು ಕೂಡ ತುಂಬ ಸಪೋರ್ಟಿವ್ ಆಗಿದ್ರು. ಓಕೆ, ಸೊ ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್. ಆ ಥರ ಸಿಗ್ಬೇಕಂದ್ರೆ ಡೈರೆಕ್ಟರ್ ಪ್ರೊಡ್ಯೂಸರ್ ಈ ಥರ ಕಾಂಬಿನೇಷನ್ ಸಿಗ್ಬೇಕಂದ್ರೆ ಇಟ್ಸ್ ಅ ಬ್ಲೆಸ್ಸಿಂಗ್. ಓಕೆ, ಸೊ February 6th ನೀವೆಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಾ. ಸೊ ಒಂದು ಒಳ್ಳೆಯ ಸಿನಿಮಾವನ್ನು ನೀವು ನೀಡ್ತಾ ಇದ್ದೀರಾ, ಹಾಗಾಗಿ ಪ್ರೇಕ್ಷಕರಿಗೆ ಏನು ಹೇಳ್ತೀರಾ? ಪ್ರೇಕ್ಷಕರಿಗೆ ಏನು ಹೇಳಬೇಕು ಅಂದರೆ ಇಟ್ಸ್ ಲೈಕ್ ಅ ಡಿಫ್ರೆಂಟ್. ಈಗ ಎಲ್ಲ ಜಾನರಲ್ಲೂ ಆ್ಯಕ್ಷನ್ನೇ ಆಗಿದೆ. ಸೊ ಹಾಗಾಗಿ ಆ ಒಂದು ಮೋಡಿಂದ ಈ ಜಾನರಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ ನಾವು ಆಡಿಯನ್ಸ್ನ. ತುಂಬ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ, ಹಾಗೆ ತುಂಬ ಒಂಥರ ಡಿಫ್ರೆಂಟ್ ವೈಬ್ ಕೊಡುತ್ತೆ ಇದು. ಸೊ ಒಂಥರ ರೊಮ್ಯಾಂಟಿಕ್ ಫ್ಯಾಮಿಲಿ ಆ ಥರ ವೈಬ್ಸ್ ಇರುವಂಥ ಮೂವಿ. ಇವಾಗ ಎಷ್ಟು ದಿನ ಎಲ್ಲ ಆ್ಯಕ್ಷನ್ಸ್ ಅದು ಇದು ಈ ಥರ ಎಲ್ಲ ನೋಡಿ ಒಂದು ಸ್ಲೈಟ್ ಶಿಫ್ಟ್, ಒಂದು ಡಿಫ್ರೆಂಟ್ ಜಾನರ್ ಅವರಿಗೆ. ಸೊ ಅವ್ರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಇನ್ನು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ ಅಂತ ಬಂದಾಗ ನಿಮ್ಮ ಸಿನಿಮಾವಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ನಾನು ಆವಾಗಲೇ ಹೇಳಿದೆ ನಿಮಗೆ, ಇಟ್ಸ್ ಲೈಕ್ ಅ ಫುಲ್ ಮೀಲ್ ಅಂತ. ನೀವು ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಕಾಮಿಡಿ ಇದೆ. ನಾನು ಜಗ್ಗಿ ಸರ್ ಆ್ಯಕ್ಟ್ ಮಾಡುವಾಗಂತೂ ನಾನು ಬ್ಯಾಕ್ ಸ್ಟೇಜಲ್ಲಿ ನಿಂತ್ಕೊಂಡು ನಗು ನಕ್ಕಿದ್ದೀನಿ, ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕಾಮಿಡಿ ಮಾಡ್ತಿದ್ರಾ? ಆ್ಯಡ್ ಕೂಡ ಮಾಡ್ತಾ ಇದ್ರು. ಅದು ಆ್ಯಡ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದರೆ ನಮಗೆ ಅದು ಫುಲ್ ನ್ಯಾಚುರಲ್ ಅನಿಸ್ಬೇಕು, ಅಷ್ಟು ಚೆನ್ನಾಗಿ ಆ್ಯಡ್ ಮಾಡ್ತಾ ಇದ್ರು. ಸೊ ಜಗ್ಗಿ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರಾಗಲಿ. ಆಮೇಲೆ ನಮ್ಮ ಮಹೇಂದ್ರ ಕೂಡ ತುಂಬ ಡೆಡಿಕೇಟೆಡ್ ಆ್ಯಕ್ಟರ್, ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸುಷ್ಮಿತಾ ಮತ್ತು ನಂದು ಅವಳದು ಅಷ್ಟಿರಲಿಲ್ಲ ಅಂದರು, ನಮ್ಮಿಬ್ರು ಬಾಂಡ್ ಚೆನ್ನಾಗೇ ಆಗಿತ್ತು. ಸೊ ಇಟ್ಸ್ ಗುಡ್. ಸೊ ಈಗ ಸುಖೀಭವ ಅಂತೂ ಫುಲ್ ಆಲ್ಮೋಸ್ಟ್ ಸಿದ್ಧವಾಗಿದೆ. ಇನ್ನೇನು 6th ಹಬ್ಬ ಒಂದು ಬ್ಯಾಲೆನ್ಸ್ ಇದೆ. ಅದಾದ ನಂತರದಲ್ಲಿ ಏನಾದರೂ ಪ್ಲಾನ್ಸ್ ಇದೆಯಾ, ಹೇಗೆ ನಿಮ್ದು?
ನನ್ನ ಆಕ್ಚುಲಿ ಮೂವಿ ಚೆನ್ನಾಗ್ ಆಗ್ಬಿಟ್ರೆ ಅದೇ ಸಾಕು ನಂಗೆ. Okay. ಅದು ಆಡಿಯನ್ಸಿಗೆ ರೀಚ್ ಆಗಿ ಒಂದು ಒಳ್ಳೆ ಮೂವಿ ಅಂದಾಗ ಅದು ಆಡಿಯನ್ಸಿಗೆ ರೀಚ್ ಆಗ್ಬೇಕು. ಹೌದು. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೆ ಅದಾಗುತ್ತೆ ಅಂತ ನಾನು ಅನ್ಕೊಂಡಿದೀನಿ. ಜನ ಹೋಗಿ ನೋಡಿ ನಮಗೆ ಆಶೀರ್ವದಿಸಿದ್ರೆ ಅದೇ ಸಾಕು, ಅದೇ ನನ್ನ ಪ್ಲಾನ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಒಂದೊಳ್ಳೆಯ ಸಿನಿಮಾವನ್ನು ನೀವು ಕೂಡ ತರ್ತಾ ಇದ್ದೀರಾ, ಒಂದು ಸಿನಿಮಾದ ಪಾರ್ಟ್ ಅದರಲ್ಲೂ ಕೂಡ ಆಸ್ ಅ ಹೀರೋಯಿನ್ ಆಗಿ ನೀವು ಮಾಡಿದ್ದೀರಾ. ಸೊ ತುಂಬಾನೇ ಖುಷಿ ಇದೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಸುಖಿಭವ ಮೂವಿಯಲ್ಲಿ ಆಕ್ಟ್ ಮಾಡಿರುವಂತಹ ಗೌರವ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ಹೆಲೋ ಸರ್, ವೆಲ್ಕಮ್. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಸೂಪರ್ ಸರ್. ಇನ್ನು ಸುಖಿಭವ ಸಿನಿಮಾದಲ್ಲಿ ಆಕ್ಚುಲಿ ನಿಮ್ಮ ಪಾತ್ರ ಏನು ಸರ್? ನಮ್ಮ ಪಾತ್ರ ಒಂದು ಮಾವನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸುಖಿಭವದಲ್ಲಿ ನಾನು ಸೆಕೆಂಡ್ ಹೀರೋ ಮಾಡಿದ್ದೀನಿ. ಸೆಕೆಂಡ್ ಹೀರೋ ಅಂದ್ರೆ ಸೆಕೆಂಡ್ ಅಲ್ಲಿ ಬಂದು ಹೋಗೋದಲ್ಲ, Okay. ಸೆಕೆಂಡ್ ಹಾಫ್ ಅಲ್ಲಿ ಬರೋ. Okay. ಬಟ್ ಅಂದ್ರೆ ಸಿನಿಮಾ ಮುಗಿದ್ರು ಆ ಕ್ಯಾರೆಕ್ಟರ್ನ ನೆನಪಲ್ಲಿ ಇಟ್ಕೊಳ್ಳೋ ಅಂತ ಕ್ಯಾರೆಕ್ಟರ್ ಆಗಿರುತ್ತೆ ಜನಕ್ಕೆ. ಅಂದ್ರೆ ಸಿನಿಮಾ ನಡಿಬೇಕಾದ್ರೂ ಅಷ್ಟೇ, ಅಯ್ಯೋ ಅಂದ್ರೆ ಅಂದ್ರೆ ಅವನ ಮೇಲೆ ಒಂದು ಇನೋಸೆಂಟ್ ಇದು ಕ್ಯಾರಿ ಆಗುತ್ತೆ. ಅದು ಆತರ ಒಂದು ಪಾತ್ರ ಮಾಡಿದೀನಿ. ಓಕೆ, ಸೊ ಆ ಪಾತ್ರಕ್ಕೆ ಜೀವ ತುಂಬಿರೋದು ನಿಮಗೆ ಖುಷಿ ಇದೆ? ಖಂಡಿತ ನನಗ್ ಖುಷಿ ಇದೆ. ನಾನು ಎಷ್ಟು ಮಟ್ಟಿಗೆ ತುಂಬಿದೀನಿ ಅಂತ ನಿರ್ದೇಶಕರು ಹೇಳ್ಬೇಕು. ಓಕೆ, ಸೊ ನಿಮ್ಮ ಡೈರೆಕ್ಟರ್ ಜೊತೆಗೆ, ಪ್ರೊಡ್ಯೂಸರ್ ಜೊತೆಗೆ ವರ್ಕ್ ಮಾಡಿರುವಂತಹ ಒಂದು ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಫಸ್ಟ್ ಆಫ್ ಆಲ್ ಸುಖಿಭವದಲ್ಲಿ ಮೇನ್ ಆಗಿ ಎಲ್ಲ ಹೊಸಬ್ರಿಗೆನೆ ಅವಕಾಶ ಕೊಟ್ಟಿರೋದು. ಹಿರಿಯ ಕಲಾವಿದರು ಅಂತ ತುಂಬಾ ಜನ ಇದ್ದಾರೆ. ಅದು ಬಿಟ್ಟು ಬೇರೆ ಮೇನ್ ಲೀಡ್ಗಳಾಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಅಥವಾ ನಾವಾಗಿರ್ಬೋದು, ಎಲ್ಲರಿಗೂ ಹೊಸಬ್ರಿಗೆನೆ ಅವಕಾಶ ಕೊಟ್ಟಿದ್ದಾರೆ. ಇವತ್ತೊಂದ್ ದಿನ ಹೊಸಬ್ರಿಗೆ ಅವಕಾಶ ಕೊಡ್ತಾ ಇರೋಂತ ಪ್ರೊಡ್ಯೂಸರ್ಗಳಲ್ಲಿ ತುಂಬಾ ಕಡಿಮೆ ಇರೋದು ಹೌದು, ಎಕ್ಸಾಕ್ಟ್ಲಿ. ಅಲ್ವಾ? ಅಂದ್ರೂ ಸಿನಿಮಾ ಇಂಡಸ್ಟ್ರಿ ಈಗಿರೋ ಪರಿಸ್ಥಿತಿಲಿ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಾ ಇರೋದೇನೆ, ಅದು ಮೇನ್ ಲೀಡ್ ಆಗಿ ಕೊಡ್ತಾ ಇರೋದೇನೆ ಕಷ್ಟ. ಅಂತದ್ರಲ್ಲಿ ಪ್ರೊಡ್ಯೂಸರ್ ಹಿಂಗ್ ಬಂದು ಹೊಸಬ್ರ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಡಬಲ್ ಗುಂಡಿಗೆ ಐತೆ ಅಂತಾನೆ ಹೇಳ್ತೀನಿ ಈಗಿರೋ ಪರಿಸ್ಥಿತಿ. ಹೌದು ಹೌದು, 100% ಆತರ ಆ ಪ್ರೊಡ್ಯೂಸರ್ಗಳು ಉಳಿಬೇಕು ಇಲ್ಲಿ. ಅಂದ್ರೆ ಆ ಸಿನಿಮಾ ಗೆಲ್ಬೇಕು, ಉಳಿಬೇಕು. ಸೊ ಇನ್ನ ಹೊಸ ಕಲಾವಿದರುಗಳು ಅಂದ್ರೆ ಹೊಸಬ್ರಿಗೆ ಅವಕಾಶನೇ ಕೊಡ್ತಾರೆ ಹೊರತು ಅದೊಂದು ಖುಷಿ. ಓಕೆ, ಸೊ ಒಂದು ಎಂಟರ್ಟೈನ್ಮೆಂಟ್ ಅಂತ ಬಂದಾಗ ಕೂಡ ಸಿನಿಮಾ ಇದೆ, ಇನ್ನು ಫ್ಯಾಮಿಲಿ ಅಂತ ಬಂದಾಗ ಕೂಡ ಅದರಲ್ಲಿ ಸಿಗಬೇಕಾಗಿರುವ ಅಥವಾ ತುಂಬಬೇಕಾಗಿರುವಂತಹ ಭಾವನೆಗಳಿದೆ. ಸೊ ಅದೆಲ್ಲವೂ ಕೂಡ ಹೇಗೆ ಮೂಡ್ ಬಂದಿದೆ ಸರ್? ಮೇಡಮ್, ಈ ಸುಖಿಭವದಲ್ಲಿ ಏನಂದ್ರೆ ಕಂಪ್ಲೀಟ್ಲಿ ಫ್ಯಾಮಿಲಿ. ಅಂದ್ರೆ ಈಗ ನಮ್ದು ಒಂದು ಫ್ಯಾಮಿಲಿ ಒಳಗಡೆ ಏನ್ ನಡೆಯುತ್ತಲ್ಲ ಆ ತರ ಒಂದು ಸೀನೇರಿಯೋ ಸಪರೇಟ್ ಆಗಿ ಹೋಗ್ತಾ ಇರುತ್ತೆ. ಹೀರೋಯಿನ್ ಸಪರೇಟ್ ಟ್ರ್ಯಾಕ್ ಹೋಗ್ತಾ ಇರುತ್ತೆ. ಆಮೇಲೆ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲ ಮರ್ಜ್ ಆಗುತ್ತೆ. ಅದೊಂದು ಎಮೋಷನ್ ಇರುತ್ತೆ ಗೊತ್ತಾ, ಒಂದು ಫ್ಯಾಮಿಲಿ ನಡೆಯುವಂತ ಒಂದು ವಿಷಯಗಳು. ಮಾವ, ಹೀರೋಯಿನ್ ಅಥವಾ ಸಂಬಂಧಿಕರುಗಳು, ಈ ತರ ವಿಷಯಗಳು ತುಂಬಾ ಇದಾವೆ ಇದ್ರಲ್ಲಿ. ಸೊ ಹಿಂಗಾಗಿ ನಿಮ್ಗೆ ಪ್ರತಿಯೊಬ್ಬರಿಗೂ ನಮ್ಮನೇಲಿ ಏನೋ ಒಂದ್ ನಡೀತಾ ಇದೆಯೇನೋ ಅನ್ನೋ ತರ ಒಂದು ಕನೆಕ್ಟ್ ಆಗುತ್ತೆ ಸಿನಿಮಾದಲ್ಲಿ. ಓಕೆ, ಫಿಲ್ಮ್ ನೋಡ್ತಾ ಇದ್ದವರಿಗೆ ಇದು ನಮ್ಮನೆಯ ಸನ್ನಿವೇಶ ಫೀಲ್ ಆಗುತ್ತೆ. ಓಕೆ, ಇನ್ನು ಸಿನಿಮಾವನ್ನ ಯಾಕೆ ಥಿಯೇಟರ್ಗೆ ಬಂದು ನಿಮ್ಮ ಸಿನಿಮಾವನ್ನ ನೋಡ್ಬೇಕು? ಚೆನ್ನಾಗಿದೆ ಸಿನಿಮಾ, ಅದಕ್ಕೆ ಚೆನ್ನಾಗಿದೆ. ಹೌದು, ಓಕೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ. ಒಂದ್ ಸಿನಿಮಾ ಒಳಗೆ ಏನಕ್ಕೋಸ್ಕರ ಬರ್ಬೇಕು ಅಂದ್ರೆ ಜನ ಆ ಸಿನಿಮಾದಲ್ಲಿ ಎಲ್ಲ ಇರುತ್ತೆ. ಅಂದ್ರೆ ಫನ್ ಇರುತ್ತೆ, ಎಮೋಷನ್ ಇರುತ್ತೆ, ಒಂದು ಫ್ಯಾಮಿಲಿ ಏನಿರುತ್ತೆ, ಫ್ಯಾಮಿಲಿ ಆಡಿಯನ್ಸ್ ಏನ್ ಬೇಕೋ ಅದು ಇರುತ್ತೆ, ಹುಡುಗ ಹುಡುಗಿರ್ಗೆ ಏನ್ ಬೇಕೋ ಅದು ಇರುತ್ತೆ. ಸೊ ಈ ತರ ಒಂದು ಕಂಪ್ಲೀಟ್ಲಿ ಫನ್ ಪ್ಯಾಕ್ ಆಗಿರುವಂತ ಸಿನಿಮಾ ಸುಖಿಭವ. ಹಂಗಾಗಿ ಎಲ್ಲಾ ಏಜ್ ಗ್ರೂಪ್ ಅವರು ಬಂದು ಸುಖಿಭವ ನೋಡ್ಬೇಕು. ಓಕೆ ಸರ್, ನಿಮ್ಮ ಮುಂದೆ ಯಾವ್ದಾದ್ರು ಪ್ರಾಜೆಕ್ಟ್ ಅಥವಾ ಜರ್ನಿಯ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ದೀರಾ? ಹೇಗೆ ಆಲೋಚನೆ ಅಂದ್ರೆ ನಾವು ಆಲೋಚನೆ ಮಾಡ್ದಂಗೆ ಏನು ನಡೆಯಲ್ಲ ಮೇಡಮ್. ಗ್ರಾಬ್ ಮಾಡ್ಕೊಂಡ್ಬಿಡ್ತೀರಾ? ನಾವು ಆಲೋಚನೆ ಮಾಡ್ದಂಗೆ ಏನು ನಡೆಯಲ್ಲ ಇಲ್ಲಿ. ನಾವು ಆಲೋಚನೆ ಮಾಡಂಗ್ ನಡೆಯೋ ಟೈಮು ಬೇರೆ ಇದೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಬರ್ಬೋದು, ಗೊತ್ತಿಲ್ಲ. ಇವಾಗ ಸದ್ಯದ ಮಟ್ಟಿಗೆ ನಾವು ಆಲೋಚನೆ ಮಾಡ್ದಂಗೆ ಏನು ನಡೆಯಲ್ಲ. ಏನ್ ನಡೀತಾ ಇರುತ್ತೆ ಅದ್ರ ಪ್ರಕಾರ ನಾವು ಆಲೋಚನೆ ಮಾಡ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ. ಅದು ಸದ್ಯಕ್ಕೆ ಆತರ ನಡೀತಾ ಇದೆ. ಸುಖಿಭವ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತ ಸಂತೋಷ್ ಕುಮಾರ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರ ಜೊತೆಗೆ ಮಾತನಾಡೋಣ. ಹೆಲೋ ಸರ್, ಹೇಗಿದ್ದೀರಾ? ನಮಸ್ಕಾರ ಮೇಡಮ್. ಸೊ ಸುಖಿಭವ ಅನ್ನುವಂತಹ ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಐಡಿಯಾ ಹೇಗೆ ಬಂತು ಸರ್? ಯಾಕೆ ಬಂತು? ಮೇಡಮ್, ಆ್ಯಕ್ಚುಲಿ ನಾನು ರಾಜೇಶ್ ನಮ್ಮ ಡೈರೆಕ್ಟರ್ನ ಮೀಟ್ ಮಾಡಿದ್ದೆ ಮುಂಚೆ. ಅವರು ಒಂದು 2-3 ಕತೆ ಹೇಳ್ತಿದ್ರು. ಈ ಕತೆ ಹೇಳ್ತಾ ನನಗೆ ಒಂದು ಕಮರ್ಷಿಯಲ್ ಫ್ಯಾಮಿಲಿ ಫಿಲ್ಮ್ ತೆಗಿಯೋಣ ಅನ್ನೋದು ಒಂದು ಐಡಿಯಾ ಇತ್ತು. ಅದ್ರ ಜೊತೆಗೆ ಏನಂದರೆ ಹೊಸಬರಿಗೆ ಚಾನ್ಸ್ ಕೊಡಬೇಕು ಅನ್ನೋದು ಒಂದು ಮುಂದಿನಿಂದ ನನಗೆ ಆಸೆ ಆಗಿತ್ತು. ಏನು ಕಾರಣ ಅಂದರೆ ತುಂಬ ಜನ ಲೈಫಲ್ಲಿ ಬೇರೆಯವ್ರ ಜೊತೆ ಕಷ್ಟಪಟ್ಟು ಒಂದು 10 ವರ್ಷ 15 ವರ್ಷ ಕೆಲಸ ಮಾಡಿರ್ತಾರೆ. ಆದರೆ ಅವ್ರಿಗೆ ಲೈಮ್ ಲೈಟ್ ಅನ್ನೋದು ಸಿಕ್ಕಿರಲ್ಲ. ಯಾವಾಗ್ಲೂ ಒಂದು ಕಮರ್ಷಿಯಲ್ ಪಾಯಿಂಟಲ್ಲೇ ಥಿಂಕ್ ಮಾಡ್ತಾರೆ ಎಲ್ಲರೂ. ಹೇಗೆ ಅಂದರೆ ಇವಾಗ ಇಂಥವರು ಹೀರೋ ತಗೊಂಡಾಗ, ಇಂಥವ್ರನ್ನ ಡೈರೆಕ್ಟ್ರಾಗಿ ಮಾಡ್ಕೊಂಡಾಗ ನಮಗೆ ಇಷ್ಟು ರಿಟರ್ನ್ಸ್ ಇರುತ್ತೆ, ಆದ್ರಿಂದ ನಮಗೆ ಸೇಫ್ ಆಗ್ತೀವಿ ಅನ್ನೋದು ಒಂದು ಇಂಟೆನ್ಷನ್ ಇರುತ್ತೆ. ಬಟ್ ನಮ್ಮ ಮೈಂಡ್ ಸೆಟ್ಟಲ್ಲಿ ಏನಿತ್ತು ಅಂದರೆ ತುಂಬ ಕಷ್ಟಪಟ್ಟು ಹಸಿವಿರೋರು, ಆನ್ ಸ್ಕ್ರೀನ್ ಬರಬೇಕು ಅಂತ ಇರೋರು,
ಅಂಥವ್ರಿಗೆ ಪ್ರೋತ್ಸಾಹ ಮಾಡಿ ಅಂಥವ್ರನ್ನ ತೆರೆಗೆ ತರೋಣ ಅನ್ನೋದು ಒಂದು ಇಂಟೆನ್ಷನ್ ಇತ್ತು. ಸೊ ಅದರಿಂದ ನಾನು ರಾಜೇಶ್ ಡೈರೆಕ್ಟ್ರು ಡಿಸ್ಕಸ್ ಮಾಡ್ಕೊಂಡಿದ್ವಿ. ಒಂದು 3 ಫಿಲಿಮ್ ಸ್ಟೋರಿ ಹೇಳಿದ್ರು. ಅದರಲ್ಲಿ ನನಗಿದು ಇಷ್ಟ ಆಯಿತು. ಟೈಟಲ್ ಮುಂಚೆ ಬೇರೆ ಅಂದ್ಕೊಂಡಿದ್ವಿ. ಇವರು ಹೇಗೆ ಮಾಡ್ತಾರೆ ಏನು ಅಂತ ಹೇಳಿ ನಾವೊಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ. ಆ ಶಾರ್ಟ್ ಫಿಲ್ಮ್ ಸೇಮ್ ಸಿನಿಮ್ಯಾಟಿಕ್ ಎಫೆಕ್ಟ್ಸಲ್ಲಿ ಹೆಂಗೆ ಮಾಡಬೇಕು ಅದೇ ಥರ ಅವ್ರು ಮಾಡಿ ನನಗೆ ತೋರಿಸಿದ್ರು. ಅದ್ರ ಹೆಸರು ರೈಟ್ ಟರ್ನ್ ಅಂತ ಇಟ್ವಿ. ಅದು ಇನ್ನು ಯೂಟ್ಯೂಬಲ್ಲಿ ಆ ಥರ ರಿಲೀಸ್ ಮಾಡೋಣ ಅನ್ನೋದು ಪ್ಲ್ಯಾನ್ ಇದೆ. ಸೊ ಆ ನಂತರ ಈ ಕತೆ ಹೇಳಿದ್ರು. ಈ ಕತೆನ ನಾವು ಜೊತೆಗೆ ಡೆವಲಪ್ ಮಾಡಿಕೊಂಡು ಅವರು ಪ್ರೋತ್ಸಾಹಿಸಿ ನಾವು ಡಿಸ್ಕಸ್ ಮಾಡಿ ಅದಾದ್ಮೇಲೆ ಅದನ್ನ ಸ್ಟೋರಿ ಫುಲ್ ರೆಡಿ ಆಯಿತು. ಸುಖಿ ಭವ ಅಂತ ಹೇಗೆ ಬಂತು ಅಂದರೆ ಈ ಕತೆ ಫುಲ್ ಕಂಪ್ಲೀಟ್ ಆಗೋ ಸ್ಟೇಜಲ್ಲಿ ಆ ಹೀರೋಗೆ ಆಗಲಿ ಇಲ್ಲ ನಮಗಾಗಲಿ ನಮ್ಮ ಲೈಫಲ್ಲಿ ಯಾರಿಗೇ ಆಗಲಿ ಒಂದೊಂದು ಬ್ಲೆಸ್ಸಿಂಗ್ ಥರ ನಮಗೆ ನಾವು ಏನೇನು ಪಡೆದಿರ್ತೀವಿ ಅದೆಲ್ಲ ಒಂದು ಬ್ಲೆಸ್ಸಿಂಗ್ ಆಗಿರುತ್ತೆ. ಸೊ ಆ ಥರ ಇದೂ ಒಂದು ಇವಾಗ ನಾವು ಊಟ ಮಾಡಿದ್ಮೇಲೆ ಅನ್ನದಾತ ಸುಖಿ ಭವ ಅನ್ಕೊಳ್ತೀವಲ್ಲ, ಆ ಥರ ನಮಗೆ ಸಿಕ್ಕಿದ್ಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಥರ ನಮಗೆ ಇದನ್ನ ಕೊಟ್ಟವ್ರು ಚೆನ್ನಾಗಿರ್ಲಿ ಅನ್ನೋ ಥರ ಒಂದು ಸುಖಿ ಭವ ಅನ್ನೋ ಒಂದು ಇಂಟೆನ್ಷನ್ ಬಂತು. ಇದನ್ನ ಟೀಮ್ ಹತ್ರ ಡಿಸ್ಕಸ್ ಮಾಡಿದಾಗ ಸರ್ ಇದೇ ಚೆನ್ನಾಗಿದೆ ಹೆಸರು, ನಾವು ಯಾಕೆ ಇದೇ ಹೋಗ್ಬಾರ್ದು ಅಂತ ಹೇಳಿ ಚೆಕ್ ಮಾಡಿ ನಿಮ್ಮ ಸಿನಿಮಾಗೆ ಸುಖಿ ಭವ ಅನ್ನೋ ಒಂದು ಟೈಟಲ್ ಇಟ್ಬಿಟ್ಟಿದೆ. ಕರೆಕ್ಟ್. ಓಕೆ. ಸೊ ಇನ್ನು ನಿಮ್ಮ ಮೂವಿ ಬಜೆಟ್ ಪ್ಲಾನಿಂಗ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ನಿಮ್ಗೆ? ಮೂವಿ ಬಂದ್ಬಿಟ್ಟು ನಾವು ಅನ್ಕೊಂಡಿದ್ದು ಒಂದು ಅಮೌಂಟ್ ಅಂತ ಅನ್ಕೊಂಡ್ವಿ ಮೇಡಮ್, ಬಟ್ ಕಂಪ್ಲೀಟ್ ಆಗೋಷ್ಟ್ರಲ್ಲಿ ಅದಿನ್ನ ಸ್ವಲ್ಪ ಜಾಸ್ತಿನೇ ಆಯ್ತು. ಏನಕ್ಕೆ ಅದ್ ಮಾಡಿದ್ವಿ ಅಂದ್ರೆ ಕ್ವಾಲಿಟಿಗೋಸ್ಕರ. ನಾವು ಈಗ ಎಪಿಕಲ್ಲಿ DI ಮಾಡಿಸಿದ್ವಿ, ಆಮೇಲೆ ಇದು ಎಪಿಕ್ ಕ್ಯಾಮ್ರಾ ಯೂಸ್ ಮಾಡಿದ್ವಿ, ಆಮೇಲೆ ಗ್ರೇ ಸ್ಕೇಲ್ ಅಂತಾರಲ್ಲ ಅದು ಎಲ್ಲ ಯೂಸ್ ಮಾಡಿದ್ವಿ. ಸಾರಿ. ಸುಖಿ ಭವ ಸಿನಿಮಾದ ಡೈರೆಕ್ಟರ್ ಆಗಿರುವಂತಹ ರಾಜೇಶ್ ನಾಯ್ಡು ಅವರು ನಮ್ಮ ಜೊತೆಗಿದ್ದಾರೆ. ಹೆಲೋ ಸರ್. ಹಲೋ, ಹೇಗಿದ್ದೀರಾ ಸರ್? ಚೆನ್ನಾಗಿದೆ, ನೀವು ಹೆಂಗಿದ್ದೀರಾ? ಸೂಪರ್ ಸರ್. ಇನ್ನು ಸುಖಿ ಭವ ಆಕ್ಚುಲಿ ಈ ಟೈಟಲ್ ಯಾಕೆ ಬಂತು, ಜೊತೆಗೆ ಈ ಒಂದು ಕಥೆಯನ್ನ ಜನರಿಗೆ ತಲುಪಿಸ್ಬೇಕು ಅಂತ ಹೇಳಿ ನಿಮ್ಗೆ ಯಾಕೆ ಅನ್ನಿಸ್ತು ಸರ್? ಮೇಡಮ್, ಎಲ್ಲರಿಗೂ ಒಂದು ಆಂಬಿಷನ್ ಅಂತ ಇರ್ತದೆ. ಅದು ಸ್ಟೆಪ್ ಬೈ ಒಂದೊಂದು ಪ್ರಯತ್ನಗಳ ಮೆಟ್ಲೆ ಇರ್ತಾನೆ ಇರ್ತದೆ. ಆ ಟೈಮಲ್ಲಿ ನಾನು ಡೈರೆಕ್ಟರ್ ಆಗಬೇಕಂತ ಒಂದು ಕನ್ಸೆಪ್ಟ್ಕೊಂಡು ಊರೆಲ್ಲ ತಿರುಗ್ತಾ ಇದೆ. ಗೊತ್ತಲ್ಲ ನಿಮಗೆ, ಒಂದು ಕತೆಗೆ ಒಂದು ಪ್ರೊಡ್ಯೂಸರ್ ಸಿಗ್ಬೇಕಂದ್ರೆ ಅದೆಷ್ಟು ಕಷ್ಟ ಅಂತ. ಸೊ ಆ ಥರ ಪ್ರಯತ್ನದಲ್ಲಿರಬೇಕಾದ್ರೆ ನಮ್ಮ ಸಂತೋಷ್ ಕುಮಾರ್, ನಮ್ಮ ಪ್ರೊಡ್ಯೂಸರು, ಒಂದಿನ ಮೀಟ್ ಮಾಡೋಕ್ಕೆ ಅವಕಾಶ ಸಿಕ್ತು. ಬಟ್ ಅದಕ್ಕೂ ಮುಂಚೆ ತುಂಬಾ ಡಿಸಪಾಯಿಂಟೆಡಲ್ಲಿದ್ದೆ. ಸರಿ, ಇನ್ನೂ ಮಾಡೋದು ಕಷ್ಟ ಇದೆ, ಮನೇಲಿರೋ ಕಷ್ಟದಿಂದ ಯಾವುದೋ ಒಂದು ಕೆಲ್ಸಕ್ಕೆ ಹೋದರೆ ಸಾಕು ಅನ್ನೋ ಜೀವನ. ಸರಿ, ಇನ್ನು ಬೇಡ ಇಂಡಸ್ಟ್ರಿ ಸಾಕು ಅನ್ನೋ ಟೈಮಲ್ಲಿ ಸಡನ್ನಾಗಿ ಒಂದಿನ ಕಾಲ್ ಮಾಡು, ರಾಜೇಶ್ ಎಲ್ಲಿದೆಯಮ್ಮ ಅಂತ. ಸರ್ ಗೊತ್ತಾಗಿಲ್ಲ ಸರ್, ನಾನಮ್ಮ ಅದೇ ಮೂವಿ ಬಗ್ಗೆ ಮಾತಾಡಿದ್ರಲ್ಲ. ಓ ಸರ್, ಹೇಳಿ ಮನೆ ಹತ್ರ ಬರ್ತೀಯ, ಮೂವಿ ಬಗ್ಗೆ ಮಾತಾಡಬೇಕು ಅಂತ. ಸೊ ಮತ್ತೆ ಸ್ಟಾರ್ಟ್ ಆಯಿತು. ಆ ಜರ್ನಿ ಸ್ಟಾರ್ಟ್ ಆಗಿದ್ದು ಅಲ್ಲಿ ಸುಖಿ ಭವ ಆಗ್ತದಂತ ಗೊತ್ತಿರಲಿಲ್ಲ. ಆ ಮೂಮೆಂಟೇ ಸುಖಿ ಭವ ಆಯ್ತು ಅಷ್ಟೇ, ನನಗೆ ಸುಖಿ ಭವ ಆಯ್ತು ಅದು. ಕೊನೆಯದಾಗಿ ಮೂವಿ ಅಂತ ಬಂದಾಗ ಇನ್ನು ಮ್ಯೂಸಿಕ್ ಜರ್ನಿಯ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಏನ್ ಹೇಳ್ತೀರಾ? ಮೇಡಮ್, ಆಕ್ಚುಲಿ ಮ್ಯೂಸಿಕ್ ಅಂತ ಬಂದಾಗ ಇವಾಗ ಆಲ್ರೆಡಿ ಸಾಂಗ್ಸ್ ಒಂದು ಕೇಳ್ತಾ ಇದ್ದೀರಾ, ಶರಣ್ ಸರ್ ಆಡಿರೋದು. ಫಸ್ಟ್ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬಿಡೋಣ. ಹೇಗೆ ನಿಮ್ಗೆ ಆ ಒಂದು ಥಾಟ್ ಬಂದಿದ್ದು? ಅವ್ರ ಹತ್ರ ಹಾಡಿಸ್ಬೇಕು, ಯಾರಾದ್ರೂ ಇನ್ಪುಟ್ ಕೊಟ್ರಾ ಅಥವಾ ನೀವೇ? ಇಲ್ಲ ಮೇಡಮ್, ಇನ್ಪುಟ್ ಅನ್ನೋದಕ್ಕಿಂತ ನಮ್ಮ ಸಿನಿಮಾಗೆ ನಮ್ಗೆ ಏನು ಬೇಕಂತ ಗೊತ್ತಿಲ್ಲ. ನಮ್ಮ ಮನೇಲಿ ಮಾಡೋ ಅಡುಗೆಗೆ ನಮಗೆ ಗೊತ್ತಿರ್ತದಲ್ವಾ, ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅಂತ. ನಮ್ಮ ಸಿನಿಮಾ ಒಂದು ಮಾತಾಡ್ಬೇಕಂದ್ರೆ ಒಂದು ಸಾಂಗ್ ಇರಬೇಕು, ಒಂದೇನೇ ಸಾಂಗ್ ಇರೋಣ, ಅದೊಂದೆಲ್ಲ ಯೂತ್ಗೆ ಅಟ್ರಾಕ್ಟ್ ಆಗ್ತದೆ ಅಂತ ಆಗ ಡಿಸೈಡ್ ಮಾಡಿಬಿಟ್ಟು ಈ ಒಂದು ಸಾಂಗ್ನ ಬರೆದ್ರಿ. ಸೊ ಎಲ್ಲ ಆಂಗಲ್ ಅಲ್ಲಿ ನೋಡ್ತಾ ಹೋದ್ರು ಕೂಡ ಒಂದು ಅದ್ಭುತವಾದ ಸಿನಿಮಾ ಪಕ್ಕ ಅನ್ನೋದಂತೂ ಗೊತ್ತಾಗ್ತಾ ಇದೆ. ಖಂಡಿತ. ಕೊನೆಯದಾಗಿ ವೀಕ್ಷಕರಿಗೆ, ಅದರಲ್ಲೂ ಫೆಬ್ರವರಿ 6 ಯಾಕೆ ವೀಕ್ಷಕರು ಹೋಗಿ ಥಿಯೇಟರ್ ನಲ್ಲಿ ನೋಡ್ಬೇಕು? ಮೇಡಮ್, ಪ್ರೇಕ್ಷಕರಿಗೆ ತುಂಬ ಧನ್ಯವಾದ ಹೇಳ್ಕೊತೀನಿ. ಯಾಕಂದರೆ ಯಾವುದೇ ಒಳ್ಳೆ ಸಿನಿಮಾನ ಕೈ ಬಿಟ್ಟಿಲ್ಲ ಅವರು, ಇನ್ನು ಮುಂದೆನೂ ಕೈ ಬಿಡಲ್ಲ ಅಂತ ನಂಬ್ತಾ ಇದ್ದೀನಿ. ಯಾಕಂದರೆ ಇದೊಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ಯಾವುದೇ ಥರ ಡಿಸಪಾಯಿಂಟೆಡ್ ಮಾಡಲ್ಲ. ಅವ್ರು ಬಂದು 2 ಅವರ್ ಕುತ್ಕೊಂಡು ಸಿನಿಮಾ ನೋಡ್ತಾರಂದರೆ ಖಂಡಿತ ಅವ್ರಿಗೆ ಫಿಲ್ ಆಗ್ತದೆ. ಇವಾಗ ಒಂದು ಹೋಟ್ಲಿಗೆ ಹೋಗ್ತೀರಾ, ಊಟ ಚೆನ್ನಾಗಿದ್ರೆ ಆ ಊಟ ಕಂಪ್ಲೀಟ್ ಮಾಡ್ತೀರಾ, ನೀವು ಕೊಡೋ ದುಡ್ಡಿಗೆ ಅದು ಸ್ಯಾಟಿಸ್ಫೈಡ್ ಆಗೇ ಆಗ್ತದಲ್ವಾ. ಅದೇ ಥರ ಈ ಸಿನಿಮಾನು ಅಷ್ಟೇ, ಹೊಸ ಹೋಟ್ಲ್ ಅಂದ್ಕೊಂಡು ಬನ್ನಿ, ಖಂಡಿತ ನಿಮ್ಗೆ ಒಳ್ಳೆ ಸ್ಯಾಟಿಸ್ಫೈಡ್ ಮಾಡ್ತದೆ. ಆಚೆ ಹೋಗ್ಬೇಕಾದ್ರೆ ನಿಜವಾಗ್ಲೂ ಖುಷಿಯಿಂದ ಹೋಗ್ತೀರಾ, ಯಾವುದೇ ಥರ
ಡಿಸಪಾಯಿಂಟೆಡ್ ಅಲ್ಲ, ಸುಖಿ ಭಾವ ಅವ್ರಿಗೂ ಸುಖಿ ಭಾವನೆ, ಓಕೆ ನಮಗೂ ಆಗ್ತದೆ ಅವ್ರಿಗೂ ಆಗ್ತದೆ. ಓಕೆ, ಒಂದು ಒಳ್ಳೆಯ ಸುಖಿ ಭವ ಫೀಲ್ ಅನ್ನ ಕೊಡೋದಕ್ಕೆ ಹೊರಟಿದ್ದೀರಾ. ಸೊ ಹೌದು madam. ನೀವು ಕೂಡ ರಂಗಭೂಮಿಯಿಂದ ಎಂಟ್ರಿ ಆಗಿ ಒಂದು ನಿರ್ದೇಶನ ಈಗ ಎಂಟರ್ ಆಗಿ ಹೌದು ಸಾಕಷ್ಟು ಹೊಸ ಪ್ಲಾನ್ಸ್ ಗಳು ನಿಮಗೂ ಕೂಡ ಸಿಗ್ಲಿ, ಒಳ್ಳೆ ಪ್ರಾಜೆಕ್ಟ್ ಗಳು ಸಿಗ್ಲಿ ಅಂತ ಹೇಳ್ತೀನಿ. ಖಂಡಿತ ಮೇಡಮ್, ಈ ಅವಕಾಶ ಕೊಟ್ಟ ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ ಮೇಡಮ್. ನೋಡಿರುವ ವೀಕ್ಷಕರೇ, ಆಕ್ಚುಲಿ ಸುಖಿ ಭವದ ತಂಡ ಆ ಒಂದು ಸಿನಿಮಾದ ಅನುಭವ ಹೇಗಿತ್ತು ಅನ್ನೋದನ್ನ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಒಂದು ಫ್ಯಾಮಿಲಿ ಓರಿಯೆಂಟೆಡ್ ಆಗಿರ್ಬೋದು ಅಥವಾ ಒಂದು ಎಮೋಷನ್ ಆಗಿರ್ಬೋದು, ಒಂದು ಲವ್ ಆಗಿರ್ಬೋದು. ಹೀಗಾಗಿ ಒಂದು ಕುಟುಂಬ ಸಮೇತವಾಗಿ ಯಾವ ರೀತಿ ಸಿನಿಮಾ ನೋಡೋದಕ್ಕೆ ಒಂದು ಸಿನಿಮಾ ತಯಾರಾಗಬೇಕು, ಆ ಎಲ್ಲ ಆಂಗಲ್ ನಲ್ಲಿ ಸುಖಿ ಭವ ಸಿನಿಮಾ ರೆಡಿ ಆಗಿದೆ. ಸೊ 6th ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಈ ಸಿನಿಮಾವನ್ನ ನೋಡಿ, ಜೊತೆಗೆ ಹೊಸ ಕಲಾವಿದರಿಗೆ, ಹೊಸ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶವನ್ನ ನೀಡೋಣ, ಮತ್ತಷ್ಟು ಪ್ರೋತ್ಸಾಹವನ್ನ ನೀಡೋಣ ಅಂತ ಹೇಳ್ತಾ ಇದಾದರೂ ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸಚಿವಿ ಸುದ್ದಿಯ ಜೀವ.